ಈ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳು ದೊಡ್ಡ ಹೆಗ್ಗುರುತಿನ ಯೋಜನೆ ಅಂದರೆ ತಪ್ಪಾಗಲ್ಲ. ಅದರಲ್ಲೂ ಕೂಡ ಶಕ್ತಿ ಯೋಜನೆ ಬಗ್ಗೆ ಮೊದಲಿಂದಲೂ ಕೂಡ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ರು. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಶಕ್ತಿ ಯೋಜನೆ ಬಗ್ಗೆ ನೇರವಾಗಿ ಮಹಿಳೆಯರಿಗೆ ಹೇಗೆ ಲಾಭ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಈಗ ಸಾರಿಗೆ ಇಲಾಖೆ ದೊಡ್ಡ ಹೊರೆಯನ್ನು ಹೊರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ಸಾರಿಗೆ ನಿಗಮಗಳು ಹತ್ತತ್ರ 5,000 ಕೋಟಿ ರೂಪಾಯಿಯಷ್ಟು ಕೊರತೆಯನ್ನು ಅನುಭವಿಸ್ತವೆ. ಹೀಗಾಗಿ ಟಿಕೆಟ್ ದರ ಪರಿಷ್ಕರಣೆ ಮಾಡಿ, ಅರ್ಥಾತ್ ಬಸ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಅಂತ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಮಾತನಾಡಿದ್ದಾರೆ. ಅವರು ಮಾತನಾಡ್ತಾ ಈಗಾಗಲೇ ನಾನು ರಿಪೋರ್ಟ್ ಕೇಳಿದ್ದೀನಿ, ರಿಪೋರ್ಟ್ ಬಂದ ಮೇಲೆ ಟಿಕೆಟ್ ದರ ಹೆಚ್ಚಳ ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ರಾಜ್ಯಕ್ಕೆ ಅಥವಾ ರಾಜ್ಯದ ಒಳತಿಗೆ ಪೂರಕವಾಗುವಂಥ ನಿರ್ಧಾರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಟಿಕೆಟ್ ದರ ಹೆಚ್ಚಾಗತ್ತಾ? ನೋಡೋಣ ಬನ್ನಿ ವರದಿಲಿ. ಡೀಸೆಲ್ ಬೆಲೆ ಇದು ಗಾಬರಿ ಆಗಂತ ನಂಬರ್ಸ್ ಇದೆ. ಈಗಿರುವಂತ ಬಸ್ಸಿನ ದರ KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಮೆಟ್ರೋ ದರವನ್ನ 50% ಇಳಿಸಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಹಣ ಕೊಡೋದನ್ನ ನಿಲ್ಸಕ್ಕೆ ಒಂದು ಕಾರಣ ತಗೋತಾರೆ. ಶಕ್ತಿ ಯೋಜನೆ ರಾಜ್ಯದ ಪಂಚ ಗ್ಯಾರಂಟಿಗಳಲ್ಲಿ ಒಂದು. ಈ ಯೋಜನೆ ಅಂದ್ರೆ ರಾಜ್ಯದ ನಾರಿಯರಿಗೆ ಅಚ್ಚುಮೆಚ್ಚು. ಯಾಕಂದ್ರೆ ಮಹಿಳೆಯರು ಶಕ್ತಿ ಯೋಜನೆಯ ಕಾರಣಕ್ಕೆ ಕಳೆದ 3 ವರ್ಷಗಳಿಂದ ಉಚಿತ ಬಸ್ ಪ್ರಯಾಣ ಮಾಡ್ತಿದ್ದಾರೆ. ನಿತ್ಯ ಓಡಾಟದ ಟಿಕೆಟ್ ಖರ್ಚು ಉಳಿಸ್ತಿದ್ದಾರೆ. ಇನ್ನು ಗ್ರಾಮೀಣ ಭಾಗದ ಮಹಿಳೆಯರಂತೂ ಎಂದೂ ನೋಡದ ಪ್ರವಾಸಿ ತಾಣಗಳಿಗೆ ಟ್ರಿಪ್ ಮಾಡಿದ್ದಾರೆ. ಆದ್ರೆ ಇದೇ ಉಚಿತ ಪ್ರಯಾಣ ಸಾರಿಗೆ ನಿಗಮಗಳಿಗೆ ಹೊರೆಯಾಗಿದೆ. ಶಕ್ತಿ ಯೋಜನೆಯ ಪರಿಣಾಮ ಮುಂದಿಟ್ಟ ಸಾರಿಗೆ ಇಲಾಖೆ ಬಸ್ ಟಿಕೆಟ್ ದರ ಹೆಚ್ಚಳದ ಪ್ರಸ್ತಾಪ ಮಾಡಿವೆ. ಈ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ TV9 ನಿನ್ನೆಯೇ ಬ್ರೇಕ್ ಮಾಡಿತ್ತು. ಒಂದು ಕಡೆಗೆ ಶಕ್ತಿ ಯೋಜನೆ ಮೂಲಕ ಉಚಿತ ಗ್ಯಾರಂಟಿಗಳನ್ನು ನೀಡಲಾಗ್ತದೆ, ಇನ್ನೊಂದು ಕಡೆಗೆ ಬಸ್ ದರ ಏರಿಕೆ ಆಗ್ತಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ. ರಾಜ್ಯದ ಜನರಿಗೆ ಶೀಘ್ರದಲ್ಲೇ ಬಸ್ ದರ ಏರಿಕೆ ಮಾಡುವಂತ ಪ್ರಸ್ತಾಪ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಈ ಟಿಕೆಟ್ ದರ ಹೆಚ್ಚಳಾಗಿದ್ದು 2025 ಜನವರಿ 5ನೇ ತಾರೀಕಿನಂದು. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಸಾಕಷ್ಟು ಹೆಚ್ಚಳಗಳಾಗಿದ್ದಾವೆ. ವಿಷಯ ಅಂದ್ರೆ ರಾಜ್ಯ ಸರ್ಕಾರ ಜನಸಾಮಾನ್ಯರಿಗೆ ಶೀಘ್ರದಲ್ಲೇ ಶಾಕ್ ಕೊಡುವ ಸಾಧ್ಯತೆ ಇದೆ. ಬಸ್ ಪ್ರಯಾಣ ದರ ಹೆಚ್ಚಿಸುವ ಪ್ರಸ್ತಾಪ ಸರ್ಕಾರದ ಮುಂದಿದೆ. ಹಾಗಿದ್ರೆ ದರ ಹೆಚ್ಚಳ ಮಾಡೋ ಪ್ರಸ್ತಾಪ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ 5,173 ಕೋಟಿ ರೂಪಾಯಿ ಕೊರತೆ ಉಂಟಾಗಿದೆ. ಹೀಗಾಗಿ ಕೊರತೆ ಮೊತ್ತ ತಕ್ಷಣ ಬಿಡುಗಡೆ ಮಾಡುವಂತೆ ಮನವಿ ಕೇಳಿ ಬಂದಿದೆ. ಗ್ಯಾರಂಟಿಗಳ ಪ್ರಗತಿ ಪರಿಶೀಲನೆ ವೇಳೆ ಸಾರಿಗೆ ನಿಗಮಗಳು ಸಿಎಂ ಡಿಕೆ ಮುಂದೆ ಈ ಮನವಿ ಇಟ್ಟಿವೆ. ಇಷ್ಟೇ ಅಲ್ಲದೆ ಸಿಬ್ಬಂದಿ ವೇತನ ಬಾಕಿಗೆ 1,271 ಕೋಟಿ ಅಗತ್ಯವಿದೆ. ಈ ಪೈಕಿ 450 ಕೋಟಿ ಮಾತ್ರ ಬಿಡುಗಡೆ ಮಾಡಲಾಗಿದೆ. ಡೀಸೆಲ್ ದರ ಮತ್ತು ಸಿಬ್ಬಂದಿ ಕೂಡ ಹೆಚ್ಚಳವಾಗಿದ್ದಾರೆ. ಹೀಗಾಗಿ ಪ್ರಯಾಣದ ದರ ಹೆಚ್ಚಳಕ್ಕೆ ಅನುಮತಿ ಕೊಡಿ ಅಂತ ಸಾರಿಗೆ ನಿಗಮಗಳು ಸಿಎಂ ಮುಂದೆ ಪ್ರಸ್ತಾಪಿಸಿವೆ. 2025ರ ಜನವರಿ 5ರಂದು ಪ್ರಯಾಣ ದರ ಹೆಚ್ಚಿಸಿದ್ದ ಸರ್ಕಾರ ಈಗ ಡೀಸೆಲ್ ಬೆಲೆ ಏರಿಕೆ ಮುಂದಿಟ್ಟು ಮತ್ತೊಮ್ಮೆ ದರ ಹೆಚ್ಚಳ ಮಾಡಲಿದೆ ಅನ್ನೋ ಮಾತು ಹರಿದಾಡ್ತಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಪ್ರಶ್ನಿಸಲಾಯಿತು. ಆಗ ಮಾತನಾಡಿದ ಡಿಕೆ ಡೀಸೆಲ್ ದರ ಏರಿಕೆ ವಿಚಾರವನ್ನ ಮುನ್ನೆಲೆಗೆ ತಂದ್ರು. ಈ ಬಗ್ಗೆ ಸಾರಿಗೆ ನಿಗಮಗಳಿಗೆ ವರದಿ ಕೇಳಿದ್ದಾರಂತೆ. ಹೀಗಾಗಿ KSRTC ಅಳಿವು ಉಳಿವಿನ ಬಗ್ಗೆ ಹೇಳುತ್ತಲೇ ಜನರಿಗೆ ಹೊರೆ ಆಗಬಾರದು ಅಂತಲೂ ಹೇಳಿದ್ರು. ಅದು ಸದ್ಯಕ್ಕೆ ಈಗ ಏನಾಗಿದೆ ಅಂತ ಅಂದ್ರೆ ಪ್ರೈವೇಟ್ ಟು ಡೀಸೆಲ್ ಬೆಲೆ, ನಾವು ಡಿಪೋಲ್ ತೆಗೆದುಕೊಂಡು ಡೀಸೆಲ್ ಬೆಲೆಗೂ ದೇರ್ ಇಸ್ ಬಿಗ್ ಡಿಫರೆನ್ಸ್. ಮೋರ್ ದೆನ್ 40 ರೂಪೀಸ್ ಏನೋ ಡಿಫರೆನ್ಸ್ ಕಾಣ್ತಾ ಇದೆ. ಇದು ಗಾಬರಿ ಆಗೋಂಥ ನಂಬರ್ಸ್ ಇದೆ. ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೇಳಿದ್ದೀನಿ ನಾನು, ಎಲ್ಲಿ ಏನು ಎಷ್ಟ ಯಾವ ರೀತಿ ಏನು ಅಂತೇಳಿ. ನಾವು ಮೊದಲೆಲ್ಲ ಆಟೋಮೆಟಿಕ್ ಆಗಿ ಏನು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತಂದರೆ ಹಿಂದೆ ನಾವು ಆಟೋಮೆಟಿಕ್ ಆಗಿ ಇದನ್ನ ಪ್ರೈಸ್ನ ಜಾಸ್ತಿ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಹಿಂದೆ ಆಗಿತ್ತು. KSRTCನೂ ಉಳಿಬೇಕು, ಜನರಿಗೂ ಅನುಕೂಲ ಆಗಬೇಕು. ಈ ಬೆಲೆಗೆ ಅಂದರೆ ಯಾಕೆಂದರೆ ಪ್ರೈಮ್ ಮಿನಿಸ್ಟರ್ ನಮಗೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ, ಏನು ಮಾಡ್ಲಿಕ್ಕೆ ಸಾಧ್ಯ, ಜನರ ಹಿತಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ, ಯು ವಿಲ್ ಟೇಕ್ ಎ ಡಿಸಿಷನ್ ಅಟ್ ಅರ್ಲಿಯಸ್ಟ್ ಪಾಸಿಬಲ್. ಆದ್ರೆ ಬಿಜೆಪಿ ಶಾಸಕ ಅಶ್ವತ್ಥ ನಾರಾಯಣ್ ಬಸ್ ಹಾಗೂ ಮೆಟ್ರೋ ದರ ಇಳಿಸುವಂತೆ ಆಗ್ರಹಿಸಿದ್ರು. ಒಂದು ಕಡೆ 100% ಫ್ರೀ ಶಕ್ತಿ ಯೋಜನೆ, ಇನ್ನೊಂದು ಕಡೆ ಸ್ಟೂಡೆಂಟ್ಗೂ ಫ್ರೀ ಪಾಸ್ ಕೊಟ್ಟಿರೋದು. ಇನ್ ಚಾರ್ಜ್ ನೀವು ಯಾರಿಗೆ ಮಾಡಕ್ ಹೋಗೋದು? ಏನಾರ ಕಟ್ಟೋನಿಗೆ ಇನ್ನೂ ಹೆಚ್ಚು ಭಾರ ಆಗ್ತದ? ಈಗಿರುವಂತ ಬಸ್ಸಿನ ದರ ಅಥವಾ ಮೆಟ್ರೋ ದರವನ್ನ 50% ಇಳಿಸಿ. ಇನ್ನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆಯ ಫಲಾನುಭವಿಗಳಿಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಸರ್ಕಾರ ಪ್ಲಾನ್ ಮಾಡಿದೆ. ಯಾವ ರೀತಿ ಸ್ಮಾರ್ಟ್ ಕಾರ್ಡ್ ಹಂಚಿಕೆ ಮಾಡಬೇಕು ಎಂಬ ಬಗ್ಗೆ ಚಿಂತನೆ ನಡೆದಿದೆ. ಸ್ವೈಪ್ ಅಥವಾ ಟ್ಯಾಪ್ ರೀತಿ ಕಾರ್ಡ್ ಇರಬೇಕಾ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಾಗ್ತಿದೆ. ಇಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಇನ್ನುಳಿದ ಗ್ಯಾರಂಟಿಗಳಿಗೂ ಜರಡಿ ಹಿಡಿಯಲು ನಿರ್ಧರಿಸಿದೆ. ಗ್ಯಾರಂಟಿಗೆ 10 ದಾಖಲೆಗಳು ಕೊಡಬೇಕು, ಮನೆ ಮನೆ ಸರ್ವೆ ಮಾಡಬೇಕು, ಗಿವ್ ಅಪ್ ಸ್ಕೀಮ್ ಉತ್ತೇಜಿಸಬೇಕು, ನಾನು ಒದಗಿಸಿರೋ ಮಾಹಿತಿಯಲ್ಲಿ ಸುಳ್ಳಿಲ್ಲ ಎಂದು ಫಲಾನುಭವಿ ತಿಳಿಸಬೇಕು ಅನ್ನೋ ಅಂಶಗಳನ್ನ ಮುಂದಿಟ್ಟು ಪರಿಷ್ಕರಣೆ ನಡೆಸಲಿದೆ.
ಈಗ ಮತ್ತೆ ಅದನ್ನ ಪರಿಷ್ಕರಣೆ ಮಾಡಬೇಕು ಅಂದ್ರೆ ಜನಗಳಿಗೆ ತುಂಬಾ ಪ್ರಾಬ್ಲಮ್ ಇದೆ. ಈಗ ಅವರು 5 ವರ್ಷ ಕೊಡ್ತೀವಿ ಅಂತ ಹೇಳಿದಾರಲ್ವಾ, ಕೊಡ್ಲಿ 5 ವರ್ಷ. ಏನ್ ಅವ್ರು ಅಧಿಕಾರಕ್ಕೆ ಬಂದಾರಲ್ಲ ಅವತ್ತಿಂದ ಹಿಡ್ಕೊಂಡು ಇವತ್ತಿನವರೆಗೂ ಅವ್ರಿಗೆ ಎಷ್ಟೇ ಉಗಿದ್ರು ಎಷ್ಟೇ ಬೈದ್ರು ಜನರ ಗೋಳು ಅವ್ರು ಕೇಳಿಸ್ಕೊತಾ ಇಲ್ಲ. ಮತ್ತೆ ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ಮಾಡೋಕ್ಕಾಗಲ್ಲ ಸರ್, ಯಾಕಂದ್ರೆ ನಾವು ಕೆಲ್ಸಕ್ಕೆ ಹೋಗೋರು. ಅದು ಅರ್ಜಿ ಸಲ್ಲಿಸಿ ಅದೆಲ್ಲ ರೆಡಿಯಾಗಿ ಬರೋಷ್ಟೊತ್ತಿಗೆ ಅವ್ರ ಸರ್ಕಾರನೇ ಮುಗ್ದೋಗ್ತದೆ ಸರ್. ಅದು ಸರ್ಕಾರ ಈ ಜರಡಿ ಹಿಡಿಯೋ ಕಾರ್ಯಕ್ಕೆ ಬಿಜೆಪಿ ನಿಗಿ ಕೆಂಡವಾಗಿದೆ. 3-4 ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಇವೆಲ್ಲಾನು ಕೂಡ ಏನು ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನ ಸರಿಪಡಿಸಿ ಆಕ್ಚುಯಲ್ ಬೆನಿಫಿಷರಿ ಇದ್ದಾರೆ ಅವರಿಗೆ ನಾವು ನೀಡುವಂತ ಕೆಲಸವನ್ನು ಮಾಡ್ತಾ ಇದೀವಿ. ಪರಿಷ್ಕರಣೆ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಹಣ ಕೊಡೋದನ್ನ ನಿಲ್ಸಕ್ಕೆ ಒಂದು ಕಾರಣ ತಗೋತಾರೆ. ಈ ರೀತಿ ತಗೋಬಾರ್ದು. ಉದ್ದೇಶ ಜನ ಕೇಳಿರಲಿಲ್ಲ. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಪರಿಷ್ಕರಣೆಗೆ ಮುಂದಾಗಿದೆ. ಯಾರು ಅನರ್ಹರೋ ಅವರನ್ನ ಯೋಜನೆಯಿಂದ ಕೈಬಿಡಲು ನಿರ್ಧರಿಸಿದೆ. ಆದರೆ ವಿಪಕ್ಷ ನಾಯಕರು ಈ ಬೆಳವಣಿಗೆಯನ್ನ ಗ್ಯಾರಂಟಿ ನಿಲ್ಲಿಸುವ ಕುತಂತ್ರ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.